ನನ್ನೆಲ್ಲ ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ನಮಗೆ ಬುದ್ಧನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದ್ದೇ ಇದೆ. ಹಾಗೆಯೇ ಬುದ್ಧನು ಅಷ್ಟಾಂಗ ಮಾರ್ಗಗಳು ಎಂಬ 8 ಮಾರ್ಗಗಳನ್ನು ಸರಳ ಜೀವನ ಮತ್ತು ಉತ್ತಮ ಜೀವನವನ್ನು ನಡೆಸಲು ಯಾವೆಲ್ಲವೂ ಅತ್ಯವಶ್ಯಕವಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಇಂದಿನ ಈ ವಿಡಿಯೋ ಅವುಗಳ ಬಗ್ಗೆಯೇ ಆಗಿದೆ. ಉತ್ತಮ ಎಂಬ ಪದಕ್ಕೆ ಬುದ್ಧ ಬಳಸಿದ ಪದ ಸಮ್ಯಕ್ ಎಂಬುದಾಗಿದೆ ಮತ್ತು ಅವರ ಪ್ರಕಾರ ಸಮ್ಯಕ್ ದೃಷ್ಟಿಯನ್ನು ಹೊಂದಿರಬೇಕು, ಸಮ್ಯಕ್ ಸಂಕಲ್ಪವನ್ನು ಹೊಂದಿರಬೇಕು, ಸಮ್ಯಕ್ ವಾಕು ಮೀನ್ಸ್ ಮಾತು, ಸಮ್ಯಕ್ ಮಾತನ್ನು ಹೊಂದಿರಬೇಕು, ಸಮ್ಯಕ್ ವರ್ತನೆಯನ್ನು ಹೊಂದಿರಬೇಕು, ಸಮ್ಯಕ್ ಜೀವನವನ್ನು ನಡೆಸುತ್ತಿರಬೇಕು, ಸಮ್ಯಕ್ ಪ್ರಯತ್ನವನ್ನು ಹೊಂದಿರಬೇಕು, ಸಮ್ಯಕ್ ಆಲೋಚನೆಯನ್ನು ಹೊಂದಿರಬೇಕು ಮತ್ತು ಸಮ್ಯಕ್ ಧ್ಯಾನವನ್ನು ಹೊಂದಿರಬೇಕು. ಈ 8 ಮಾರ್ಗಗಳನ್ನು ನಾವು ಹೊಂದಿದ್ದಲ್ಲಿ ಉತ್ತಮ ಜೀವನವನ್ನು ನಡೆಸುವಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದನ್ನು ಅವರು ತಿಳಿಸಿದ್ದಾರೆ. ನಮಗೆ ತಿಳಿದಂತೆ ನಾವು ಎಲ್ಲವನ್ನು ಸಮಚಿತ್ತತೆಯಿಂದ, ಸಮಾನ ದೃಷ್ಟಿಯಿಂದ, ಉತ್ತಮ ರೀತಿಯಲ್ಲಿ ಅವುಗಳನ್ನು ನೋಡಿದಾಗ ನಮಗೆ ಪಾಸಿಟಿವ್ ಅಂತ ಏನು ಹೇಳ್ತೀವಲ್ಲ ಅದೇ ಸಿಗ್ತದೆ. ಅದೇ ರೀತಿ ನಾವು ಯಾವುದೇ ಕಾರ್ಯವನ್ನು ಕೈಗೊಂಡಲ್ಲಿ ಅವುಗಳ ಕಾರ್ಯದ ಫಲಾನುಫಲವನ್ನು ವೀಕ್ಷಿಸದೆ ಕಾರ್ಯದ ಉತ್ತಮತೆಯನ್ನು ಅದರ ಕಡೆಗೆ ಗಮನವನ್ನು ನೀಡಿದಾಗ ನಮಗೆ ಉತ್ತಮ ಫಲವೇ ದೊರೆಯುತ್ತದೆ. ನಾವು ಮಾಡುವಂತಹ ಕಾರ್ಯ 10 ಜನಕ್ಕೆ ಪ್ರಯೋಜನವಾಗುವಂತಿರಬೇಕು, ಅಂತಹ ಕಾರ್ಯವನ್ನು ಕೈಗೊಳ್ಳಬೇಕು ಎಂಬುದನ್ನು ಬುದ್ಧ ತಿಳಿಸುತ್ತಾರೆ. ಸಮ್ಯಕ್ ವಾಕ್ ಮಾಡುವ ಪ್ರತಿಯೊಂದು ಕೆಲಸದ ಜೊತೆಗೆ ನಾವು ಒಳ್ಳೆಯ ರೀತಿಯಲ್ಲಿ ಮಾತನಾಡಿದಾಗ ಜನಕ್ಕೆ ಅದು ಪ್ರೀತಿ ಎನಿಸುತ್ತದೆ ಮತ್ತು ನಮಗೆ ಉತ್ತಮ ಜೀವನವೂ ಇದರಿಂದ ನಾವು ಪಡೆಯಲಾಗುತ್ತದೆ ಎಂಬುದನ್ನು ತಿಳಿಸುತ್ತಾರೆ. ಕೇವಲ ಮಾತನಾಡುವ ಮಾತು ಮಾತ್ರ ನಮ್ಮದಾಗಿದ್ದು ಅದರಂತೆ ನಾವು ನಡೆಯದೇ ಇದ್ದರೆ ಅದು ಸಾರ್ಥಕವಾಗುವುದಿಲ್ಲ. ನಾವು ಏನನ್ನ ನುಡಿಯುತ್ತೇವೆಯೋ ಅದರಂತೆ ನಡೆಯುವಂತಿರಬೇಕು ಎಂಬುದನ್ನು ಬುದ್ಧ ತಿಳಿಸುತ್ತಾರೆ. ಉತ್ತಮ ಜೀವನದ ರೀತಿ ಶೈಲಿಗಳನ್ನು ನಾವು ಹೊಂದಿದಾದಲ್ಲಿ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯ ಎಂಬುದನ್ನು ಹೇಳುತ್ತಾರೆ ಮತ್ತು ನಾವು ನಡೆಸುವ ಜೀವನದ ಕಡೆಗೆ ನಾವು ಹೊಂದುವ ಯಾವುದೇ ಗುರಿಯ ಕಡೆಗೆ ಉತ್ತಮವಾದ ಪ್ರಯತ್ನ ಹೊಂದಿರಲೇಬೇಕು ಎಂಬುದನ್ನು ಅವರು ತಿಳಿಸುತ್ತಾರೆ. ಉತ್ತಮ ಆಲೋಚನೆಯನ್ನು ಹೊಂದಿದ್ದು ಉತ್ತಮ ರೀತಿಯಲ್ಲಿ ನಾವು ಯಾವುದೇ ಒಂದರ ಕಡೆಗೆ ಚಲನೆಯನ್ನು ಮಾಡಬೇಕಾಗುತ್ತದೆ ಎಂಬುದನ್ನು ಹೇಳುತ್ತಾರೆ. ಮತ್ತಷ್ಟೇ ಅಲ್ಲದೆ ಉತ್ತಮ ಏಕಾಗ್ರತೆಯನ್ನು ನಾವು ಮಾಡುವ ಕಾರ್ಯದಲ್ಲಿ ಹೊಂದಿದ್ದಾಗ ನಮಗೆ ಪ್ರತಿಯೊಂದರಲ್ಲೂ ಉತ್ತಮ ಗುರಿಗಳು ದೊರಕುತ್ತವೆ, ಉತ್ತಮ ಫಲಗಳು ದೊರೆಯುತ್ತದೆ ಎಂಬುದನ್ನು ಬುದ್ಧ ತಿಳಿಸುತ್ತಾರೆ. ನನಗನ್ನಿಸಿದ ಮಟ್ಟಿಗೆ ನನ್ನ ಜ್ಞಾನಕ್ಕೆ ತಕ್ಕ ಹಾಗೆ ನಾನು ಇದನ್ನು ತಿಳಿಸಿದ್ದೇನೆ.